ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ಇಸ್ರೇಲ್ ಮೇಲೆ ಇರಾನ್ ಈ ಯುದ್ಧದ ಅತಿ ದೊಡ್ಡ ದಾಳಿಯನ್ನ ನಡೆಸಿದೆ. ಸುಮಾರು 50 ಜಾಗಗಳ ಮೇಲೆ ವಿವಿಧ ಮಿಸೈಲ್ಗಳನ್ನು ಹಾಕಿದೆ. ಸುಮಾರು 5 ಗಂಟೆಗಳ ಕಾಲ 3 ಮುಖ್ಯ ನಗರಗಳು, ಟೆಲ್ ಅವೀವ್ ಸೇರಿದಂತೆ 3 ಮುಖ್ಯ ನಗರಗಳು ಹೊತ್ತಿ ಉರಿದಿದ್ದಾವೆ, ಧ್ವಂಸ ಆಗೋಗಿದ್ದಾವೆ. ಸೊ ಯಾವೆಲ್ಲ ನಗರಗಳವು, ಏನೆಲ್ಲ ಆಯ್ತು, ಅದರ ಜೊತೆಗೆ ಇರಾನ್ ಈಗ ಷರತ್ತುಬದ್ಧ ಯುದ್ಧ ವಿರಾಮಕ್ಕೆ ಸಿದ್ಧವಿದ್ದೇವೆ ನೀವು ಕೇಳ್ತಿರೋದ್ರಿಂದ. ಆದರೆ ನಮ್ಮ ಷರತ್ತುಗಳು ಇದು ಅಂತ 3 ಷರತ್ತುಗಳನ್ನ ಅದು ಅಮೆರಿಕ ಮತ್ತು ಇಸ್ರೇಲ್ ಮುಂದೆ ಇಟ್ಟಿದೆ. ಆ ಷರತ್ತುಗಳಿಗೆ ಒಪ್ಕೊಂಡ್ರೆ ಅವರು ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಸೋತದ್ದನ್ನ ಒಪ್ಪಿಕೊಂಡದಕ್ಕೆ ಸಮವಾಗಿರುತ್ತೆ. ಅಂತಹ ಷರತ್ತುಗಳನ್ನ ಇರಾನ್ ಇಟ್ಟಿದೆ. ಸೊ ಆ ಷರತ್ತುಗಳು ಏನು ಅನ್ನೋದನ್ನು ಸಹ ನಾನು ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ದಾಳಿ ನಡೆದಿರುವಂತಹದ್ದು, ದಾಳಿ 3 ನಗರಗಳ ಮೇಲೆ ನಡೆದಿದೆ. ಹೈಫಾ, ಟೆಲ್ ಅವೀವ್ ಮತ್ತು ಬೇರ್ಷೆವಾ ಅನ್ನುವಂತಹ 3 ಮುಖ್ಯ ನಗರಗಳು, ಇಸ್ರೇಲ್ನ 3 ಮುಖ್ಯ ನಗರಗಳು. ಅದು ಏನು? ಹೈಫಾ ಉತ್ತರದಲ್ಲಿರೋದು, ಮಧ್ಯಭಾಗದಲ್ಲಿರುವಂತಹದ್ದು ಟೆಲ್ ಅವೀವ್, ಸದರ್ನ್ ಪಾರ್ಟ್ ದಕ್ಷಿಣದಲ್ಲಿ ಬೇರ್ಷೆವಾ ಅನ್ನುವಂತಹ ನಗರ. ಆ 3 ನಗರಗಳ ಮೇಲೆ ಸುಮಾರು 5 ಗಂಟೆಗಳ ಕಾಲ ಬೆಂಕಿ ಉಗುಳಿದೆ ಇರಾನ್. ಬೆಂಕಿ ಉಗುಳಿದೆ. 50 ಸೈಟ್ಗಳನ್ನ ಹಿಟ್ ಮಾಡಿದೆ. ನಾನು ದಿನ ಹೇಳ್ತಾ ಇದ್ದೀನಿ ನಿಮಗೆ, ಇರಾನ್ ಹಾಕ್ತಿರುವಂತಹ ಮಿಸೈಲ್ಗಳನ್ನ ತಡೆಯೋದಕ್ಕೆ ಇಸ್ರೇಲ್ಗೆ ಇದ್ದಂತಹ ಐರನ್ ಡೋಮ್ ಸುಸ್ತಾಗಿ ಹೋಗಿದೆ. ಅದಕ್ಕೆ ಬೇಕಾದಂತಹ ಆಂಟಿ ಮಿಸೈಲ್ಗಳು ಸ್ಟಾಕ್ ಕಡಿಮೆ ಆಗ್ತಿದೆ, ಅದರ ಎಫೆಕ್ಟ್ ಕಡಿಮೆ ಆಗ್ತಿದೆ. ಹಾಗಾಗಿ ಇರಾನ್ನ ಡ್ರೋನ್ಗಳಾಗ್ಲಿ, ಇರಾನ್ನ ಮಿಸೈಲ್ಗಳಾಗ್ಲಿ ಹಾರಿಸಿದ ತಕ್ಷಣ ಆಲ್ಮೋಸ್ಟ್ ಇಸ್ರೇಲ್ ತಲುಪ್ತಾ ಇದ್ದಾವೆ. ಅವುಗಳನ್ನು ಆಕಾಶದಲ್ಲಿ ಹೊಡೆದು ಉರುಳಿಸುವಂತಹ ಕೆಪಾಸಿಟಿ ದಿನದಿಂದ ದಿನಕ್ಕೆ ಇಸ್ರೇಲ್ಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಆತಂಕ ಆಗ್ತಿದೆ. ಅದರ ಲಾಭ ಪಡ್ಕೊಂಡು ನಿನ್ನೆ ರಾತ್ರಿ ಅತಿ ದೊಡ್ಡ ದಾಳಿ, ಇಲ್ಲಿಯವರೆಗಿನ ಅತಿ ದೊಡ್ಡ ದಾಳಿಯನ್ನ ಇರಾನ್ ನಡೆಸಿದೆ. ಸೊ ಯಾವೆಲ್ಲ ಮಿಸೈಲ್ಗಳನ್ನು ಅದು ಬಳಸಿದೆ ಅಂದ್ರೆ, ಅದು ಬಳಸಿರುವಂತಹ ಮಿಸೈಲ್ಗಳು ಖಾದರು, ಎಮಾದು, ಖೈಬರು, ಫಥಾ ಅನ್ನುವಂತಹ ಮಿಸೈಲ್ಗಳನ್ನ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸ್ಕೊಂಡಿದೆ. ಈ ಸಂದರ್ಭದಲ್ಲಿ ಹಿಜ್ಬುಲ್ಲಾದ ಸಹಾಯವನ್ನು ಪಡ್ಕೊಂಡಿದೆ ಅಥವಾ ಕೋಆರ್ಡಿನೇಷನ್ ಮಾಡ್ಕೊಂಡಿದೆ ಇರಾನ್. ಹಿಜ್ಬುಲ್ಲಾಗೆ ಆ ಕಡೆಯಿಂದ ನೀವು ಅಟ್ಯಾಕ್ ಮಾಡಿ, ಜಾರ್ಡನ್ ಕಡೆಯಿಂದ ನಾವು ಈ ಕಡೆಯಿಂದ ಅಟ್ಯಾಕ್ ಮಾಡ್ತೀವಿ ಅಂತ ಇರಾನ್ ಅಟ್ಯಾಕ್ ಮಾಡಿದೆ. ಆ ಕಡೆ ಹಿಜ್ಬುಲ್ಲಾ ಸಹ 100 ರಾಕೆಟ್ಗಳನ್ನ ಬಿಟ್ಟಿದೆ. 100 ರಾಕೆಟ್, ಸುಮಾರು 150 ರಾಕೆಟ್ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ರಾಕೆಟ್ಗಳನ್ನ ಲಾಂಚ್ ಮಾಡಿ ಅಟ್ಯಾಕ್ ಮಾಡಿದೆ. ಎಲ್ಲ ರೀತಿಯಿಂದಲೂ ಸಹ ಇಸ್ರೇಲ್ ಅನ್ನ ಬಿಸಿ ಇಟ್ಟಿದ್ದಾರೆ. 3 ನಗರಗಳು 5 ಗಂಟೆಗಳ ಕಾಲ ಹೊತ್ತಿ ಉರಿದಿರೋದು ಎಲ್ಲ ಕಡೆಯೂ ಸಹ ಈಗ ಸುದ್ದಿ ಆಗ್ತಾ ಇದೆ. ಸಾಕಷ್ಟು ಸಾವು ನೋವಾಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಮತ್ತು ಬಹು ಮುಖ್ಯ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳು, ಸೇನಾ ಕಟ್ಟಡಗಳು, ಸೇನಾ ಸಂಸ್ಥೆಗಳು ಈ ದಾಳಿಗೆ ತುತ್ತಾಗಿದ್ದಾವೆ, ನಾಶವಾಗಿದ್ದಾವೆ ಅನ್ನುವಂತಹ ಮಾತುಗಳು ಬರ್ತಿದೆ. ಇದರ ನಡುವೆ ನೆತನ್ಯಾಹು ಎಲ್ಲಿ, ಈ ಪ್ರಶ್ನೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನೆತನ್ಯಾಹು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲಿಯೂ ಸಹ ಕಾಣಿಸ್ಕೊಳ್ತಾ ಇಲ್ಲ. ಇಡೀ ಇಸ್ರೇಲ್ ಜನತೆ ಬಂಕರ್ಗಳಲ್ಲಿ ಬಚ್ಚಿಟ್ಕೊಂಡಿದೆ. ಈಗ ಬಂಕರ್ಗಳಲ್ಲಿ ನಗರಗಳೆಲ್ಲ ಧ್ವಂಸ ಆಗೋಗಿದೆ. ಬಂಕರ್ಗಳ ಒಳಗೆ ಇವರು ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ನಡುವೆ ಇದು ಸಾಕಾಗೋಗಿದೆ ಇಸ್ರೇಲ್ ಮತ್ತು ಅಮೆರಿಕಾಗೆ. ಅವ್ರು ಹಾಕೊಂಡಿದ್ದ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿದೆ. 2-3 ದಿನಗಳಲ್ಲಿ ಎಲ್ಲ ಮುಗಿಸ್ಕೊಂಡು ವೆನಿಜುವೆಲಾ ರೀತಿಯಲ್ಲಿ ಆರಾಮಾಗಿ ದಾಟ್ಕೊಂಡು ಬಂದ್ಬಿಡ್ತೀವಿ, ಖಾಮಿನೆಯನ್ನ ಕೊಂದ ತಕ್ಷಣ ಎಲ್ಲ ಮುಗಿದೋಯ್ತು, ಇರಾನ್ ಶರಣಾಗ್ಬಿಡುತ್ತೆ ಅಂತೆಲ್ಲ ಕನಸು ಕಂಡಿದ್ದ US ಮತ್ತು ಇಸ್ರೇಲ್ ಈಗ ಕೈ ಕಹಿಸಿಕೊಳ್ತಿದ್ದಾರೆ. ಯಾವಾಗ ಮುಗಿಯೋದು ಅಂತ ಕಂಡವ್ರ ಹತ್ರ ಹೋಗಿ ಬೇಡ್ಕೊಳ್ತಿದ್ದಾರೆ, ಪ್ಲೀಸ್ ಯುದ್ಧ ವಿರಾಮ ಮಾಡಿಸಿ, ಯುದ್ಧ ವಿರಾಮಕ್ಕೆ ಮಾತುಕತೆ ಕರೀರಿ. ಇರಾನ್ ನಿನ್ನೆವರೆಗೂ ಹೇಳ್ತಿತ್ತು ನಾವು ಯುದ್ಧ ವಿರಾಮಕ್ಕೆ ಬರೋದಿಲ್ಲ, ಯುದ್ಧ ವಿರಾಮಕ್ಕೆ ನಾವು ಬರಲ್ಲ ಅಂತ. ಬಟ್ ಈಗ ಒಂದಷ್ಟು ಸಡಿಲತೆಯನ್ನ ಇರಾನ್ ತೋರಿಸ್ಕೊಂಡಿದೆ. ಇರಾನ್ ಹೇಳ್ತಾ ಇದೆ, ನಾವು 3 ಮುಖ್ಯ ಷರತ್ತುಗಳ ಮೇಲೆ ನಿಮ್ಮಲ್ಲಿಗೆ ಮಾತುಕತೆಗೆ ಬರೋದಕ್ಕೆ ಸಿದ್ಧವಾಗಿದ್ದೀವಿ. ಒಂದನೇದು, ನಮ್ಮ ಸಾರ್ವಭೌಮತ್ವವನ್ನು ಒಪ್ಕೊಳ್ಬೇಕು, ನಮ್ಮ ಆತ್ಮಗೌರವವನ್ನು ಒಪ್ಕೊಳ್ಬೇಕು, ನಮ್ಮ ಅಸ್ತಿತ್ವವನ್ನು ಒಪ್ಕೊಳ್ಬೇಕು. ಸುಮ್ಮನೆ ಈ ರೀತಿಯಾಗಿ ನಮ್ಮನ್ನ ನೀವೆಲ್ಲ ಏನು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಮಾಡಬಾರ್ದು. ನಮ್ಮ ಸರ್ಕಾರನ ರೆಕಗ್ನೈಸ್ ಮಾಡಬೇಕು.
ಆಗಿರುವ ನಷ್ಟವನ್ನ ನೀವು ಭರಿಸಿ ಕೊಡಬೇಕು, ಪರಿಹಾರ ಕೊಡಬೇಕು ಅಂತ ಕೇಳ್ಕೊಂಡಿದೆ. ಎಷ್ಟು ನಷ್ಟ ಆಗಿದೆಯೋ ಅಷ್ಟು ದುಡ್ಡನ್ನ ನೀವು ನಮಗೆ ಕೊಡಬೇಕು ಅಂತ. ಇನ್ನು ಮೂರನೇದು, ಇಡೀ ಜಗತ್ತಿನ ಪ್ರಮುಖ ದೇಶಗಳು ನಮಗೆ ಆಶ್ವಾಸನೆಯನ್ನ ಕೊಡಬೇಕು. ನಾವು ಯುದ್ಧ ವಿರಾಮ ಮಾಡಿಕೊಂಡ ನಂತರ ಯಾವುದೇ ಕಾರಣಕ್ಕೂ ದ್ರೋಹ ಆಗಬಾರದು, ಮತ್ತೆ ನಮ್ಮ ಮೇಲೆ ದಾಳಿ ಆಗಬಾರದು. ಹಾಗೆ ಆಗೋಗಿದ್ರೆ ಯುದ್ಧದಲ್ಲೇ ಅದು ತೀರ್ಮಾನ ಆಗಲಿ, ನಾವು ಯುದ್ಧವನ್ನು ಮುಂದುವರಿಸ್ತೀವಿ, ನಮಗೆ ಇನ್ನೂ 2 ವರ್ಷ ಆದರೂ ಖಾಲಿಯಾಗದಷ್ಟು ಮಿಸೈಲ್ಗಳ ಸ್ಟಾಕ್ ಇದೆ ನಮ್ಮಲ್ಲಿ ಅಂತ ಇರಾನ್ ಹೇಳ್ಕೊಂಡಿದೆ. ಸೊ ಇದು 3 ಮುಖ್ಯವಾದಂತಹ ಷರತ್ತುಗಳು. ಈ ಷರತ್ತುಗಳನ್ನ ನೋಡಿದ್ರೆ ಈ ಷರತ್ತುಗಳಿಗೆ ಒಪ್ಪಿಕೊಳ್ಳೋದು ಬಹಳ ಕಷ್ಟ, ಇಸ್ರೇಲ್ ಆಗಲಿ ಅಮೆರಿಕ ಆಗಲಿ. ಯಾಕೆಂದ್ರೆ ಈ ಷರತ್ತುಗಳನ್ನು ಒಪ್ಕೊಳ್ಳೋದು ಒಂದೇ, ಯುದ್ಧ ಸೋತಿದೀವಿ ಅಂತ ಒಪ್ಕೊಳ್ಳೋದು ಒಂದೇ, ಅಥವಾ ಶರಣಾಗೋದು ಒಂದೇನೆ. ಇದನ್ನೇ ಅವರು ಆಗಲ್ಲ ಅಂತೆ ಮೊದಲಿಂದ ಹೇಳಿ ಯುದ್ಧಕ್ಕೆ ಹೋಗಿರೋದು. ಬಟ್ ಈಗ ಅದೇ ಷರತ್ತುಗಳನ್ನ ಇರಾನ್ ಇಡ್ತಾ ಇದೆ. ಬಟ್ ಇರಾನನ್ನ ಹೇಗಾದ್ರೂ ಮಾಡಿ ಮಾತುಕತೆಗೆ ತೆಗೆದುಕೊಂಡು ಬರಲೇಬೇಕಾದಂತಹ ಅನಿವಾರ್ಯತೆ ಅಮೆರಿಕಾಗಿದೆ. ಯಾಕೆಂದ್ರೆ ಒಂದು ಕಡೆ ಹೊರ್ಮೋಸ್ ಏನು ಜಲ ಮಾರ್ಗ ಇದೆ, ಸ್ಟ್ರೈಟ್, ಅದು ಕಂಪ್ಲೀಟ್ ಬ್ಲಾಕ್ ಮಾಡಿಟ್ಟಿದೆ ಇರಾನ್. ಒಂದೇ ಒಂದು ಇಲಿ ಕೂಡ ಆ ಕಡೆ ಈ ಕಡೆ ಹೋಗೋಕೆ ಬಿಡ್ತಿಲ್ಲ. ಇಡೀ ಜಗತ್ತಿನ ಮಾರುಕಟ್ಟೆಗಳು, ಶೇರ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗ್ತಿದ್ದಾವೆ, ಇಂಧನ ಇಲ್ಲದೆ ಒದ್ದಾಡ್ತಿದ್ದಾವೆ, ಗ್ಯಾಸ್ ಇಲ್ಲದೆ ಒದ್ದಾಡ್ತಿದ್ದಾವೆ ದೇಶಗಳು. ಅವೆಲ್ಲವೂ ಸಹ ಅಮೆರಿಕ ಮೇಲೆ ಪ್ರೆಷರ್ ಹಾಕ್ತಿದ್ದಾವೆ, ನೀವು ಮಾಡಿದ್ದಕ್ಕೆ ನಾವು ಅನುಭವಿಸ್ತಾ ಇದ್ದೀವಿ ಅಂತ. ಇನ್ನೊಂದು ಕಡೆ ಅರಬ್ ರಾಷ್ಟ್ರಗಳು ಸಹ ಅಮೆರಿಕ ಮೇಲೆ ಮುಗಿ ಬೀಳ್ತಾ ಇದ್ದಾವೆ, ನಿಮ್ಮಿಂದ ನಾವು ಪೆಟ್ಟು ತಿಂತಾ ಇದ್ದೀವಿ, ಇರಾನ್ ಕೈಯಲ್ಲಿ ನಮ್ಮ ಮೇಲೆ ಮಿಸೈಲ್ಗಳು ಬೀಳ್ತಾ ಇದೆ ಅಂತ. ಈ ರೀತಿ ಅಮೆರಿಕ ಫುಲ್ ಪ್ರೆಷರ್ ಅಲ್ಲಿದೆ. ಇಸ್ರೇಲ್ ಸಹ ಅದೇ ಪ್ರೆಷರ್ ಅಲ್ಲಿದೆ. ಬಟ್ ಇಸ್ರೇಲ್ ತೋರಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಅದು ಕಳ್ಕೊಳ್ಳೋದು ತುಂಬಾ ಕಡಿಮೆ. ಏನೇ ಕಳ್ಕೊಂಡ್ರೆ ಅಮೆರಿಕ ಕಳ್ಕೊಳ್ಳುತ್ತೆ. ಇಸ್ರೇಲ್ ಅಮೆರಿಕನ್ ಬಳಸ್ಕೊಂಡು ಚೆನ್ನಾಗಿ ಉಪಯೋಗಿಸ್ಕೊಳ್ಳುತ್ತೆ, ಆ ನಂತರ ತಾನು ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಅದೇ ಕೆಲಸ ಈಗಲೂ ಮಾಡ್ತಿರೋದು. ಇದಕ್ಕೂ ಅಮೆರಿಕಗೂ ಸಂಬಂಧನೇ ಇರಲಿಲ್ಲ. ಇಸ್ರೇಲ್ ಕೆರೆದು ಬಾ 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 ನನ್ನ ಜೊತೆ ಅಂತ ಇರಾನ್ ಜೊತೆ ಯುದ್ಧ ಕರ್ಕೊಂಡ್ಬಂದ್ರು. ಅದು 2-3 ದಿನದಲ್ಲಿ ಮುಗಿಯುತ್ತೆ ಅಂದ್ರೆ ಇದು ಮುಗಿಯೋ ಸಾಧ್ಯತೆಗಳೇ ಕಾಣ್ತಿಲ್ಲ. ಈಗ ಅಮೆರಿಕ ಒದ್ದಾಡ್ತಿದೆ ಹೇಗಾದ್ರೂ ಮಾಡಿ ಯುದ್ಧ ವಿರಾಮಕ್ಕೆ ಹೇಳ್ಕೊಂಡು ಬರಬೇಕು ಇರಾನ್ನ ಅಂತ. ಬಟ್ ಇರಾನ್ ಇಂತಹ ಷರತ್ತುಗಳನ್ನು ಬೇರೆ ಹಾಕಿದೆ. ಸೊ ಒಟ್ಟಾರೆಯಾಗಿ ನಿನ್ನೆ ಈ ಯುದ್ಧದ ಅತಿ ದೊಡ್ಡ ದಾಳಿಯನ್ನ ಇರಾನ್ ನಡೆಸಿದೆ. ಇಸ್ರೇಲ್ ಅಲ್ಲಿ ಒಂದು ರೀತಿ ವಿಧ್ವಂಸಕವಾಗಿ ದಾಳಿ ನಡೆಸಿದೆ. 3 ಮುಖ್ಯ ನಗರಗಳ ಮೇಲೆ 5 ಗಂಟೆಗಳ ಕಾಲ ಬೆಂಕಿ ಉಗುಳಿದೆ. ಅದರ ಜೊತೆಗೆ ಇರಾನ್ ಮುಂದಿಟ್ಟಿರುವಂತಹ ಷರತ್ತುಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.